ಕರ್ನಾಟಕದಲ್ಲಿ ನಿಗಮಗಳು ಬಡವರಿಗೆ ಅನುಕೂಲ ಆಗಲಿ ಅಂತ ರಾಜ್ಯ ಸರ್ಕಾರ ಹಣ ಕೊಡುತ್ತೆ. ಆದರೆ ಬಹುತೇಕ ನಿಗಮ ಮಂಡಳಿಗಳಲ್ಲಿರುವ ಅಧಿಕಾರಿಗಳು ಮಾತ್ರ ನಿಗಮಕ್ಕೆ ಉಂಡೆನಾಮ ಹಾಕಿ ಸರ್ಕಾರದ ಬೊಕ್ಕಸಕ್ಕೆ ವಂಚನೆ ಮಾಡ್ತಿದ್ದಾರೆ ಅನ್ನುವ ಗಂಭೀರ ಆರೋಪ ಕೇಳಿಬಂದಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಡಾಕ್ಟರ್ ಅಂಬೇಡ್ಕರ್ ನಿಗಮದಲ್ಲಿ ಕೋಟಿ ಕೋಟಿ ಲೂಟಿ, ನಕಲಿ ದಾಖಲೆ ಸೃಷ್ಟಿಸಿ ನಿಗಮದ ಹಣ ಮಂಜೂರು. ರಾಜ್ಯದಲ್ಲಿ ಒಂದೊಂದೇ ಅಕ್ರಮಗಳ ರಹಸ್ಯ ಬಯಲಾಗ್ತಾ ಇದೆ. ಇದೀಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಅಕ್ರಮದ ಸತ್ಯ ರಿವೀಲ್ ಆಗಿದೆ. ಲೋನ್ ಹೆಸರಲ್ಲಿ ಕೋಟಿ ಕೋಟಿ ನುಂಗಿದವರಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಅಕ್ರಮದ ಕೋಟೆ ಭೇದಿಸಿ ಭ್ರಷ್ಟರ ಬುಡಕ್ಕೆ ಬಿಸಿ ನೀರು ಕಾಯಿಸಿದೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ 2020ರಿಂದ ಸಹಕಾರಿ ಸಂಘಗಳಿಗೆ ಲೋನ್ ಕೊಡೋದ್ರಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿಬಂದಿತ್ತು. ಗುರುರಾಜ್ ಎನ್ನುವವರ ದೂರಿನ ಹಿನ್ನೆಲೆ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ಸಂಬಂಧ ಲೋಕಾಯುಕ್ತ ಅಧಿಕಾರಿಗಳು ಇಲಾಖೆಯಲ್ಲಿ ಅಕ್ರಮ ನಡೆದಿರೋದನ್ನ ಖಚಿತಪಡಿಸಿಕೊಂಡು ದಾಳಿ ಮಾಡಿದ್ದಾರೆ. ಬೆಂಗಳೂರಿನ ವಸಂತನಗರದಲ್ಲಿರುವ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕಚೇರಿ ಮೇಲೆ ಲೋಕಾಯುಕ್ತ ಪೊಲೀಸರು ಅಧಿಕಾರಿಗಳು ಏಕಾಏಕಿ ದಾಳಿ ನಡೆಸಿದ್ರು. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ದೇವರಾಜ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದ್ದು, ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಬೇನಾಮಿ ವ್ಯಕ್ತಿಗಳ ಹೆಸರಿನಲ್ಲಿ ಲೋನ್ ನೀಡಿರೋದು ಬೆಳಕಿಗೆ ಬಂದಿದೆ. 3 ರಿಂದ 4 ಕೋಟಿ ಅಕ್ರಮ ನಡೆದಿರುವ ದಾಖಲೆಗಳು ಪತ್ತೆಯಾಗಿವೆ. ಇದೀಗ ಒಟ್ಟು 4 ಜನ ನಿಗಮದ ಅಧಿಕಾರಿಗಳ ಮೇಲೆ ದೂರು ಕೊಡಲಾಗಿದೆ. ವಿಜಯ್ ಕುಮಾರ್, ಶ್ರೀಚಂದ್ರ ವಿಗೌಡ, ಅಕ್ಷತಾ, ಕೇಶವಮೂರ್ತಿ, ಮಾದೇವಿಭಾಯಿ, ನೀಲಮ್ಮ, ವಿಜಯಲಕ್ಷ್ಮಿ ಹೀಗೆ ಹಾಲಿ ಮತ್ತು ನಿವೃತ್ತ ಅಧಿಕಾರಿಗಳು ಈ ಹಗರಣದಲ್ಲಿ ಶಾಮೀಲಾಗಿರೋದು ಪತ್ತೆಯಾಗಿದೆ. 2020ರಿಂದ 2023ರವರೆಗೂ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಈಗಲೂ ಸಹ 5 ನಿಗಮದಲ್ಲಿ ಕೆಲಸ ಮಾಡ್ತಿದ್ದಾರೆ. 8 ಜನರ ಪೈಕಿ 3 ನಿವೃತ್ತಿಗೊಂಡಿದ್ದಾರೆ. ಸದ್ಯ ಹಾಲಿ ಅಧಿಕಾರಿಗಳ ನಿವಾಸದ ಮೇಲೆ ದಾಳಿ ಮಾಡಿದಂತಹ ಲೋಕಾಯುಕ್ತ ಅಧಿಕಾರಿಗಳಿಗೆ ಶಾಕ್ ಆಗಿತ್ತು. ಯಾಕಂದ್ರೆ ಆರೋಪಿತರು ನಕಲಿಯಾಗಿ ತಮಗೆ ತಾವೇ ಸಹಕಾರಿ ಸಂಘಗಳನ್ನ ಸೃಷ್ಟಿಸಿ ಅದರಲ್ಲಿರುವ ನಕಲಿ ಜನಕ್ಕೆ ಲೋನ್ ಕೊಡಿಸಿದ್ದಾರೆ ಎನ್ನುವುದು ಬಯಲಾಗಿದೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ 2020ರಿಂದ 2023ವರೆಗೆ ಈ ಸಹಕಾರಿ ಸಂಘ ಏನು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇವೆಯೋ ಅದು ಏನು ಸಾಫ್ಟ್ ಲೋನ್ಸ್ ಈ ನಿಗಮದಿಂದ ಕೊಡ್ತಾರೋ ಅದು 96 ಈ ಸಹಕಾರಿ ಸಂಘಗಳಿಗೆ ಫೇಕ್ ಆಗಿ ಅದು ಫಾರ್ಮ್ ಮಾಡಿ ಈ ಒಂದು ಫ್ರಾಡ್ ಮಾಡಿದ್ದಾರೆ. ಇದರಲ್ಲಿ 8 ಜನ ಅಕ್ಯೂಸ್ಡ್ ಇದ್ದಾರೆ. ಇದರಲ್ಲಿ ಮ್ಯಾನೇಜರ್ಸು ರಿಟೈರ್ಡ್ ಆಗಿದ್ದವರು, ಅಂದರೆ 2020ಯಿಂದ 2023ವರೆಗೆ ಇಲ್ಲಿವರೆಗೆ ನಮಗೊಂದು 3 crores ಮೇಲೆ ಆಗಿದೆ ಅಂತ ನಮಗೆ ಕಂಡು ಬರ್ತಾ ಇದೆ. ಒಟ್ನಲ್ಲಿ ಮಹರ್ಷಿ ವಾಲ್ಮೀಕಿ ನಿಗಮದ ಕೋಟಿ ಕೋಟಿ ಹಣ ಗೋಲ್ಮಾಲಾದ ಬೆನ್ನಲ್ಲೇ ಮತ್ತೊಂದು ನಿಗಮ ಅವ್ಯವಹಾರದಲ್ಲಿ ಸಿಲುಕಿದೆ. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಗಂಗಾಧರ್ ಬಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.